ನಮಸ್ತೆ, ನಾನು ನಿಮ್ಮ ಡಾಕ್ಟರ್ ಶಿವಕುಮಾರ್. ನಥಿಂಗ್ ಇಸ್ ಫ್ರೀ, ಎವ್ರಿಥಿಂಗ್ ಹ್ಯಾಸ್ ಅ ಪ್ರೈಸ್. ಚೂಸ್ ವಾಟ್ಸ್ ವರ್ತ್ ಪೇಯಿಂಗ್ ಫಾರ್. ಹೌದು, ನಮ್ಮ ಜೀವನದಲ್ಲಿ ನಮಗೆ ಯಾವುದು ಫ್ರೀಯಾಗಿ ಸಿಗೋದಿಲ್ಲ. ಪ್ರತಿಯೊಂದಕ್ಕೂ ನಾವು ಬೆಲೆಯನ್ನು ಕೊಡ್ತಾ ಇರ್ತೀವಿ. ಅಂದರೆ ವಿ ಪೇ ಪ್ರೈಸ್ ಫಾರ್ ಈಚ್ ಆ್ಯಂಡ್ ಎವ್ರಿಥಿಂಗ್ ವಾಟ್ ವಿ ಗೆಟ್ ಇನ್ ಅವರ್ ಲೈಫ್. ಆದರೆ ನಾವು ಕೊಡುವಂಥ ಪ್ರೈಸು ವರ್ತ್ ಇದೆಯಾ, ನಾವು ಯಾವುದು ಕೊಡ್ತಾ ಇದ್ದೀವಿ ಅಂತ ತಿಳ್ಕೊಂಡು ನಾವು ಆ ಪ್ರೈಸ್ನ ಪೇ ಮಾಡಿದ್ರೆ ನಿಜವಾಗ್ಲೂ ನಮ್ಮ ಜೀವನ ಸುಂದರವಾಗಿರುತ್ತೆ. ಆದರೆ ಪ್ರೈಸ್ ಅಂದ್ರೇನು? ಬರೀ ಹಣ ಮಾತ್ರನಾ? ಖಂಡಿತ ಇಲ್ಲ. ಹಣಕ್ಕಿಂತ ಹೆಚ್ಚಿಗೆ ಇನ್ನು ನಾವು ಕೊಡುವಂಥ ಸಮಯ, ನಾವು ತೋರುವಂಥ ಪ್ರೀತಿ, ನಾವು ಮಾಡುವಂಥ ತ್ಯಾಗ, ನಮ್ಮ ಶ್ರಮ, ಇವುಗಳೆಲ್ಲವೂ ಜೊತೆಗೆ ನಮ್ಮ ನೆಮ್ಮದಿ, ಇವುಗಳೆಲ್ಲವನ್ನು ನಾವು ಪ್ರೈಸ್ ರೂಪದಲ್ಲಿ ನಮ್ಮ ಜೀವನ ಸುಗಮವಾಗಿರಲಿ ಅಂತ ಹೇಳೋದಕ್ಕೋಸ್ಕರ ನಾವು ಪೇ ಮಾಡ್ತಾ ಹೋಗ್ತೀವಿ. ಆದರೆ ಈ ಪ್ರೈಸನ್ನು ನಾವು ಕೊಡ್ತಾ ಇರೋದು ವರ್ತ್ ಇದೆಯಾ ಇಲ್ವಾ ಅನ್ನೋದನ್ನ ನಾವು ವೈಯಕ್ತಿಕವಾಗಿ ನಾವೇ ಡಿಸೈಡ್ ಮಾಡಬೇಕಾಗತ್ತೆ. ಯಾಕೆ ಅಂತ ಹೇಳಿದ್ರೆ ಅದು ಒಳ್ಳೆಯದೇ ಆಗಲಿ ಕೆಟ್ಟದ್ದೇ ಆಗಲಿ ನಾವು ಬೆಲೆಯನ್ನು ತೆರಲೇಬೇಕಾಗತ್ತೆ. ಒಂದು ಎಜುಕೇಷನ್ಗೋಸ್ಕರ ಕೊಡ್ತೀವಿ, ಇನ್ನೊಂದು ಸಂಬಂಧಗಳಿಗೋಸ್ಕರ ಕೊಡ್ತೀವಿ, ಇನ್ನೊಂದು ನಮ್ಮ ಜೀವನವನ್ನು ನಡೆಸಲಿಕ್ಕೋಸ್ಕರ ನಾವು ಪ್ರೈಸನ್ನು ಪೇ ಮಾಡ್ತಾ ಇರ್ತೀವಿ. ನಮಗೆ ಮುಖ್ಯವಾಗಿ ಬೇಕಾಗೋದು ಎಜುಕೇಷನ್, ಮನಿ ಮತ್ತು ನಮ್ಮ ಲೈಫ್ ಸ್ಟೈಲ್. ಇದಕ್ಕಾಗಿ ನಾವು ಪ್ರತಿಯೊಬ್ಬರು ನಮ್ಮದೇ ರೀತಿಯಲ್ಲಿ ನಾವು ಅದಕ್ಕೆ ಬೆಲೆಗಳನ್ನು ಕಟ್ತಾ ಹೋಗ್ತೀವಿ. ಎಜುಕೇಷನ್ ಅಂತ ಬಂದಾಗ ಅದನ್ನು ಪ್ರತಿಯೊಬ್ಬ ತಂದೆ ತಾಯಿಯ ಜವಾಬ್ದಾರಿಯಾಗಿ ತಮ್ಮ ಮಕ್ಕಳಿಗೆ ಕೊಡ್ತಾರೆ. ಸೊ ತಂದೆ ತಾಯಿಗಳು ತಮ್ಮ ಸಮಯವನ್ನು ಕೊಡ್ತಾರೆ, ಹಣವನ್ನು ಕಟ್ತಾರೆ, ತಮ್ಮ ಎಫರ್ಟ್ಸ್ನ ಹಾಕ್ತಾರೆ ಎಜುಕೇಷನ್ ಕೊಡಿಸ್ಲಿಕ್ಕಾಗಿ. ಅದೇ ರೀತಿ ಮಕ್ಕಳು ಎಜುಕೇಷನ್ನ ಪಡ್ಕೊಳ್ಳಿಕ್ಕಾಗಿ ಸಮಯವನ್ನು ಕೊಡ್ತಾರೆ, ಎಫರ್ಟ್ಸ್ ಹಾಕ್ತಾರೆ, ತಮ್ಮ ಏಜನ್ನು ಅದಕ್ಕೋಸ್ಕರ ಸೀಮಿತ ಮಾಡಿರ್ತಾರೆ. ಈ ಇಬ್ಬರ ಶ್ರಮ ಒಂದು ಪ್ರೈಸ್ ಆಗಿ ಆ ಎಜುಕೇಷನ್ನ ಪಡ್ಕೊಳ್ಳೋದಕ್ಕೋಸ್ಕರ ಮಾಡ್ತಾರೆ. ಆದರೆ ಆ ಎಜುಕೇಷನ್ ಪಡ್ಕೊಳ್ಳುವಂಥ ಸಂದರ್ಭದಲ್ಲಿ ನಾವು ಸರಿಯಾಗಿ ಅದನ್ನು ಪಡ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ನಾವು ಕೊಡುವಂಥ ಬೆಲೆ ವ್ಯರ್ಥ ಆಗುತ್ತೆ. ಹಾಗೆ ಅದನ್ನು ನಾವು ಜೀವನ ಪರ್ಯಂತ ಕೊರಗ್ತಾ ಇರ್ತೀವಿ. ಸೊ ಹಾಗಾಗಿ ಎಜುಕೇಷನ್ ಕಲಿಕೆಯ ಸಂದರ್ಭದಲ್ಲಿ ಕರೆಕ್ಟಾಗಿ ನಾವು ಕಲಿತು ಅದರ ರಿಟರ್ನ್ಸ್ನ ಪಡ್ಕೊಂಡ್ರೆ ನಾವು ಕೊಟ್ಟಂಥ ಬೆಲೆಗೆ ನಮಗೆ ನ್ಯಾಯ ದೊರೆಯುತ್ತೆ. ಹಾಗೆ ಮನಿ ಅಂತ ಹೇಳಿದೆ. ಮನಿ ಈಸ್ ಎ ಫ್ಯೂಯಲ್. ಅದು ನಮ್ಮ ವೆಹಿಕಲ್ಗೆ ಹೇಗೆ ನಮಗೆ ಪೆಟ್ರೋಲ್ ಅವಶ್ಯಕತೆ ಇರುತ್ತೆ, ಹಾಗೆ ನಮ್ಮ ಜೀವನ ಶೈಲಿಯನ್ನು ನಡೆಸಲಿಕ್ಕೆ ಪ್ರತಿಯೊಬ್ಬರಿಗೂ ಹಣ ಬೇಕೇ ಬೇಕು. ಅದು ಫ್ಯೂಯಲ್ ಆಗಿರುತ್ತೆ. ಆ ಹಣವನ್ನು ಸಂಪಾದನೆ ಮಾಡಲಿಕ್ಕೆ ನಾವೆಲ್ಲರೂ ಕೊಡುವಂಥ ಬೆಲೆ ಏನು? ಅದು ಓದಿರೋರಾಗಿರ್ಬೋದು, ಓದದೇ ಇರೋರಾಗಿರ್ಬೋದು, ಯಾರಾದರೂ ಆಗಿರ್ಬೋದು. ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಸಮಯವನ್ನು ಕೊಡಬೇಕು, ತನ್ನ ಶ್ರಮವನ್ನು ಹಾಕಬೇಕು, ತಾನು ತ್ಯಾಗಗಳನ್ನು ಮಾಡಬೇಕು, ಎಷ್ಟೊಂದು ಕಡೆ ತಲೆ ಬಾಗಬೇಕು, ಎಷ್ಟೊಂದು ಕಡೆ ತಲೆ ಎತ್ತಿ ನಡೆಯಬೇಕು ಈ ಒಂದು ಹಣವನ್ನು ಗಳಿಸಲಿಕ್ಕೆ. ಅದಕ್ಕೆ ನಾವೆಲ್ಲ ಕೊಡುವುದು ಒಂದು ಪ್ರೈಸ್ ಆಗಿರುತ್ತೆ. ನಾವು ಯಾವತ್ತೂ ಇನಿಷಿಯಲ್ ಡೇಸಲ್ಲಿ ಹಣದ ಹಿಂದೆ ಹೋಗಬಾರ್ದು. ನಮ್ಮ ಸ್ಕಿಲ್ ಕಲಿಕೆಯಲ್ಲಿ ಮತ್ತು ನಮ್ಮ ಡೆವಲಪ್ಮೆಂಟ್ನಲ್ಲಿ ನಾವು ಫೋಕಸ್ ಮಾಡಬೇಕು. ಯಾಕೆ ಅಂತ ಹೇಳಿದ್ರೆ ಒಮ್ಮೆ ನೀವು ಸ್ಕಿಲ್ಗಳನ್ನು ಕಲಿತು ಅದರಲ್ಲಿ ಪರಿಣಿತಿ ಹೊಂದರೆ ಹಣ ನಿಮ್ಮನ್ನು ಫಾಲೋ ಮಾಡ್ತಾ ಹೋಗುತ್ತೆ. ನೀವು ಹಣವನ್ನು ಫಾಲೋ ಮಾಡೋ ಅವಶ್ಯಕತೆ ಇಲ್ಲ. ಹಾಗಾಗಿ ಹಣವನ್ನು ಗಳಿಸಲಿಕ್ಕೆ ನೀವು ಕೊಡುವಂಥ ಪ್ರೈಸ್ ಏನಾಗಿರುತ್ತೆ ಅಂದರೆ ನಿಮ್ಮ ಸಮಯ. ಅದು ಸಿಕ್ಕಾಗ ಕರೆಕ್ಟಾಗಿ ಅದನ್ನು ಕೊಡಿ. ಆದರೆ ಎಲ್ಲದಕ್ಕಿಂತ ಹೆಚ್ಚಿಗೆ ಹಣವನ್ನು ಗೌರವಿಸಿ ಅಂತ ಹೇಳ್ತೀನಿ. ನೆಕ್ಸ್ಟು ಲೈಫ್ ಸ್ಟೈಲ್. ನಮ್ಮ ಜೀವನ ಶೈಲಿಯಲ್ಲಿ ಅದನ್ನು ಸಾಗಿಸ್ಲಿಕ್ಕೋಸ್ಕರ ನಾವು ಸಮಯವನ್ನು ಕೊಡ್ತೀವಿ, ಹಣವನ್ನು ಕೊಡ್ತೀವಿ, ಪ್ರೀತಿಯನ್ನು ತೋರಿಸ್ತೀವಿ, ಶ್ರಮವನ್ನು ಹಾಕ್ತೀವಿ, ತ್ಯಾಗಗಳನ್ನು ಮಾಡ್ತೀವಿ. ಈ ಎಲ್ಲವನ್ನು ನಾವು ಬೆಲೆಯ ರೂಪದಲ್ಲಿ ನೀಡ್ತಾ ಹೋಗ್ತೀವಿ. ಯಾಕೆ ಅಂತ ಹೇಳಿದ್ರೆ ನಮ್ಮ ಜೀವನದಲ್ಲಿ ಇರುವಂತಹ ನಾನು, ನಾವು, ನಮ್ಮವರು ಅಂದರೆ ಮೈ ಸೆಲ್ಫ್, ಮೈ ಫ್ಯಾಮಿಲಿ, ಮೈ ಫ್ರೆಂಡ್ಸ್, ಇವ್ರುಗಳನ್ನೆಲ್ಲ ನಾನು ನನ್ನ ಜೊತೆ ಇಟ್ಕೊಂಡು ಚೆನ್ನಾಗಿರೋದಕ್ಕೆ, ನನ್ನ ಜೀವನವನ್ನು ಸಾಗಿಸಲಿಕ್ಕೆ ನಾನು ಈ ಎಲ್ಲ ರೀತಿಯ ಪ್ರೈಸ್ಗಳನ್ನು ಕೊಡ್ತಾ ಹೋಗ್ತೀನಿ. ಅದು ನನ್ನ ಲೈಫ್ ಸ್ಟೈಲನ್ನು
ಡಿಸೈಡ್ ಮಾಡುತ್ತೆ. ಎಷ್ಟೋ ಸಂದರ್ಭಗಳಲ್ಲಿ ನಾವು ಕೊಡುವಂತಹ ಹಣ, ಪ್ರೀತಿ, ಹಾಕುವ ಶ್ರಮ, ತ್ಯಾಗ, ಸಮಯ ಎಲ್ಲವೂ ನಮಗೆ ಕೊಟ್ಟಂಥ ವ್ಯಕ್ತಿಯಿಂದನೇ ವಾಪಸ್ ಸಿಗದೇ ಇರ್ಬೋದು. ಆದರೆ ಅದು ಖಂಡಿತವಾಗಲೂ ನಮಗೆ ಸಿಕ್ಕೇ ಸಿಗುತ್ತೆ. ಆದರೆ ನಮ್ಮಲ್ಲಿ ತಾಳ್ಮೆ ಇರಬೇಕು. ಕಾಯುವ ತಾಳ್ಮೆ ಇದ್ದಾಗ ನಾವು ಕೊಟ್ಟಂಥದ್ದು ನಮಗೆ ವಾಪಸ್ ಸಿಗುತ್ತೆ. ಸೊ ಹಾಗಾಗಿ ನೀವು ಕೊಟ್ಟಂಥ ಪ್ರೈಸ್ಗೆ ನಿಮ್ಗೆ ರಿಟರ್ನ್ ಸಿಕ್ಕೇ ಸಿಗುತ್ತೆ. ಅದು ನಿಮ್ಮ ಲೈಫ್ ಸ್ಟೈಲ್. ಇದೆಲ್ಲ ನಾವು ಯಾಕೆ ಇಷ್ಟೊಂದು ಪ್ರೈಸ್ಗಳನ್ನು ನಾವು ಕೊಡ್ತೀವಿ ಅಂತ ಹೇಳಿದ್ರೆ, ಪ್ರತಿಯೊಬ್ಬ ವ್ಯಕ್ತಿಗೂ ತನ್ನ ಜೀವನದಲ್ಲಿ ಸಕ್ಸಸ್ ಬೇಕು, ಕಂಫರ್ಟ್ ಬೇಕು, ಹಾಗೆ ಹ್ಯಾಪಿನೆಸ್ ಬೇಕು. ಆದರೆ ಈ ಮೂರನ್ನು ಪಡಿಬೇಕು ಅಂತ ಹೇಳಿದ್ರೆ, ಅಂದರೆ ಸಕ್ಸಸ್, ಕಂಫರ್ಟ್, ಹ್ಯಾಪಿನೆಸ್, ಈ ಎಲ್ಲವನ್ನು ಪಡಿಬೇಕು ಅಂದರೆ ಅದು ಅವನಿಗೆ ಫ್ರೀಯಾಗಿ ಸಿಗೋದಿಲ್ಲ. ಅದಕ್ಕೆ ಅವನು ಈ ಎಲ್ಲ ರೀತಿಯ ಬೆಲೆಗಳನ್ನು ತೆರಬೇಕಾಗತ್ತೆ. ಪ್ರತಿಯೊಂದಕ್ಕೂ ತನ್ನದೇ ಆದ ಬೆಲೆ ಇದ್ದೇ ಇರುತ್ತೆ. ಆ ಬೆಲೆಯನ್ನು ನಾವು ತೆರುವಾಗ ಪ್ರತಿಯೊಬ್ಬರ ಜೀವನದ ಸಮಯ ತುಂಬ ಅಮೂಲ್ಯವಾಗಿರುತ್ತೆ. ಹಾಗೆ ಅವರು ಹಾಕುವ ಶ್ರಮ ಮತ್ತು ಅವರು ಮಾಡುವ ತ್ಯಾಗಗಳು ತುಂಬಾ ಮುಖ್ಯ ಆಗಿರುತ್ತೆ. ನಾವು ಸಕ್ಸಸ್ ಪಡ್ಕೊಳ್ಳಿಕ್ಕೆ, ಕಂಫರ್ಟ್ ಪಡ್ಕೊಳ್ಳಿಕ್ಕೆ, ಹಾಗೆ ಹ್ಯಾಪಿನೆಸ್ನ ಪಡ್ಕೊಳ್ಳೋದಕ್ಕೆ. ಇಲ್ಲಿ ಸಕ್ಸಸ್, ಕಂಫರ್ಟ್ ಆ್ಯಂಡ್ ಹ್ಯಾಪಿನೆಸ್ ಇವೆಲ್ಲವೂ ನಮಗೆ ಜೀವನಕ್ಕೆ ಆಧಾರ ಸ್ತಂಭ ಅಥವಾ ಪಿಲ್ಲರ್ಸ್ ಅಂತ ಹೇಳ್ಬೋದು. ಈ ಮೂರು ಸಕ್ಸಸ್, ಕಂಫರ್ಟ್, ಹ್ಯಾಪಿನೆಸ್ ಇದಕ್ಕೆ ನಾವು ಎಜುಕೇಷನ್ ಮತ್ತು ಮನಿ ಎಂಬ ಎರಡು ಬೆಲೆಯನ್ನು ತೆತ್ತುತ್ತೀವಿ ಅಥವಾ ಕೊಡ್ತೀವಿ. ಅದು ನಮ್ಮ ಜೀವನ ಶೈಲಿಯಲ್ಲಿ ರಿಫ್ಲೆಕ್ಟ್ ಆಗುತ್ತೆ ಅಥವಾ ಪ್ರತಿಬಿಂಬಿಸುತ್ತೆ. ಅಂದರೆ ನಾವು ಪ್ರತಿಯೊಬ್ಬರು ನಮ್ಮ ಜೀವನದಲ್ಲಿ ನಾವು ಬೇಕಾಗುವಂತಹ ಸಕ್ಸಸ್ಗಿರ್ಬೋದು, ಕಂಫರ್ಟ್ಗಿರ್ಬೋದು, ಹ್ಯಾಪಿನೆಸ್ಗಿರ್ಬೋದು, ನಮ್ಮ ಸಾಮರ್ಥ್ಯಾನುಸಾರ ಹಾಗೂ ನಾವು ಬೆಳೆದು ಬಂದಂಥ ಪರಿಸರದ ಅನುಸಾರ ನಾವು ಬೆಲೆಗಳನ್ನು ಕಟ್ತಾ ಹೋಗ್ತೀವಿ. ಇದಕ್ಕೆ ನಾವು ಅನೇಕ ರೀತಿಯ ಉದಾಹರಣೆಗಳಲ್ಲಿ ನಾವು ಕಟ್ಟುವ ಬೆಲೆಯನ್ನು ಅರ್ಥ ಮಾಡ್ಕೋಬೋದು. ಇದನ್ನು ಉದಾಹರಣೆಗಳ ಮೂಲಕ ನಾವು ಅರ್ಥ ಮಾಡ್ಕೊಳ್ಳೋದಾದರೆ, ಸ್ಟೂಡೆಂಟ್ ಲೈಫ್ ಅಲ್ಲಿ ಎಜುಕೇಷನ್ನ ಪಡೀಲಿಕ್ಕೆ ನಾವು ಪ್ರಯತ್ನ ಪಡ್ತೀವಿ ಅಥವಾ ಎಜುಕೇಷನ್ಗೋಸ್ಕರ ನಮ್ಮ ಜೀವನವನ್ನು ಮುಡುಪಾಗಿಡ್ತೀವಿ. ಆಗ ನಾವು ಅನೇಕ ರೀತಿಯ ಬೆಲೆಗಳನ್ನು ಕಟ್ತೀವಿ ಅಂತ ನಾನು ಮೊದಲೇ ತಿಳಿಸಿದ್ದೀನಿ. ಆದರೆ ನಾವು ಆ ಸಂದರ್ಭದಲ್ಲಿ ಸರಿಯಾದಂಥ ಕಲಿಕೆಯನ್ನು ಮಾಡದಿದ್ದರೆ ಅದು ನಮ್ಮ ಜೀವನ ಪರ್ಯಂತ ನಾವು ತೆತ್ತಬೇಕಾದ ಬೆಲೆ ಆಗಿರುತ್ತೆ. ಕೆಲವು ಸಂದರ್ಭಗಳಲ್ಲಿ ಸ್ಟೂಡೆಂಟ್ ಆಗಿದ್ದಾಗ ಎಕ್ಸಾಮ್ನಲ್ಲಿ ಕಾಪಿ ಮಾಡಿ ಪಾಸ್ ಆಗಿಬಿಡ್ತೀವಿ. ಆದರೆ ಅದು ಕ್ಷಣಿಕ ಸಕ್ಸಸ್ ಮಾತ್ರ. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ನೀವು ಯಾವುದೇ ರೀತಿಯ ಸ್ಕಿಲ್ಗಳನ್ನಾಗಲಿ ಅಥವಾ ನಿಮ್ಮ ಬುದ್ಧಿ ಚಾಕ್ಯತೆಯನ್ನಾಗಲಿ ಬೆಳೆಸ್ಕೊಂಡಿರಲ್ಲ. ಅದು ಟೈಮ್ ಬೀಯಿಂಗ್ ಬೇರೆಯವರದನ್ನು ತಗೊಂಡು ನೀವು ಪಾಸ್ ಆಗಿಬಿಡ್ತೀರ. ಆದರೆ ಅದು ಲೈಫ್ ಲಾಂಗ್ ನಿಮ್ಮಲ್ಲಿ ಕೊರಗನ್ನು ಉಂಟು ಮಾಡುತ್ತೆ, ಹಾಗೆ ನಿಮ್ಮನ್ನು ಕುಗ್ಸುತ್ತೆ. ಅದೇ ರೀತಿ ಒಬ್ಬ ರೈತ ತಾನು ಹೊಲದಲ್ಲಿ ಹೋಗಿ ತನ್ನ ಶ್ರಮವನ್ನು ಹಾಕದೇ ಇದ್ದರೆ ಬೆಳೆ ಎಲ್ಲಿಂದ ಬರುತ್ತೆ? ಹೌದಲ್ವಾ? ಅದೇ ರೀತಿ ಒಬ್ಬ ಉದ್ಯೋಗಿ ತಾನು ಹೋಗಿ ಕೆಲಸ ಮಾಡಿ ತನ್ನ ಶ್ರಮವನ್ನು ಹಾಕಿ ದುಡಿಯದಿದ್ದರೆ ಅವನಿಗೆ ಸಂಬಳ ಎಲ್ಲಿಂದ ಬರುತ್ತೆ? ಹಾಗೆ ಸಂಬಂಧಗಳನ್ನು ಉಳಿಸ್ಕೊಳ್ಳೋದಕ್ಕೆ ನಾವು ಪ್ರೀತಿ, ವಿಶ್ವಾಸ, ನಂಬಿಕೆ ಇವುಗಳನ್ನೆಲ್ಲ ಬೆಲೆಯ ರೂಪದಲ್ಲಿ ಕೊಡದಿದ್ದರೆ ನಮಗೆ ಸಂಬಂಧ ಎಲ್ಲಿ ಉಳಿಯುತ್ತೆ? ಹೌದಲ್ವಾ? ಈ ರೀತಿಯಾಗಿ ನಾವು ನಮ್ಮ ಜೀವನದಲ್ಲಿ ಅನೇಕ ರೀತಿಯ ಬೆಲೆಗಳನ್ನು ಕಟ್ತಾನೇ ಇರ್ತೀವಿ, ಪ್ರತಿನಿತ್ಯ, ಪ್ರತಿದಿನ, ಪ್ರತಿ ಕ್ಷಣ ಅಲ್ವಾ? ಇದೆಲ್ಲ ಯಾತಕ್ಕೆ ಅಂತ ಹೇಳಿದ್ರೆ ಅಲ್ಟಿಮೇಟ್ಲಿ ಸಕ್ಸಸ್, ಕೊನೆಗೆ ಕಂಫರ್ಟ್ ಮತ್ತು ನಮ್ಮೆಲ್ಲರ ಖುಷಿಗಾಗಿ. ಹಾಗಾಗಿ ಯಾಕೆ ಇಷ್ಟೊಂದು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಾವು ನೋಡುವ ದೃಷ್ಟಿಕೋನ ಯಾವುದು ಫ್ರೀ ಸಿಗಲ್ಲ ನಮಗೆ. ಪ್ರತಿಯೊಂದಕ್ಕೂ ನಾವು ಒಂದಲ್ಲ ಒಂದು ರೂಪದಲ್ಲಿ ಬೆಲೆಯನ್ನು ಕಟ್ತಾನೆ ಇದ್ದೀವಿ, ಕಟ್ತಾ ಇರ್ತೀವಿ. ನೀವು ಹುಟ್ಟಿದ್ರೂ ಬೆಲೆ ಕಟ್ತೀರಾ, ಸತ್ರು ಬೆಲೆ ತೆತ್ತೀರಾ. ಅದು ನಿಮ್ಮವ್ರ ಮೇಲಾಗಿರುತ್ತೆ ಅಥವಾ ನಿಮ್ಮ ಮೇಲೆ ಆಗಿರುತ್ತೆ. ಆಯಿತಾ? ಸೊ ಹಾಗಾಗಿ ನೀವು ಕೊಡುವಂಥ ಬೆಲೆ ಸರಿಯಾಗಿದೆಯಾ ಇಲ್ವಾ, ಅದು ಎಜುಕೇಷನ್ಗಾಗಿರ್ಬೋದು ಅಥವಾ ಸಂಬಂಧಗಳಲ್ಲಾಗಿರ್ಬೋದು ಅಥವಾ ನಿಮ್ಮ ಹಣ ಗಳಿಕೆಗಾಗಿರ್ಬೋದು ಅಥವಾ ನಿಮ್ಮ ಜೀವನ ಶೈಲಿಗಾಗಿರ್ಬೋದು.
ನೀವು ಕೊಡುವಂಥ ಹಣಕ್ಕೆ ಅಥವಾ ಬೆಲೆಗೆ ಸರಿಯಾದ ರಿಟರ್ನ್ಸ್ ಬರುವ ರೀತಿಯಲ್ಲಿ ಜೀವನವನ್ನು ನಡೆಸಿ ಅಂತ ಹೇಳ್ತೀನಿ. ಇವೆಲ್ಲ ನಾವು ನಮ್ಮ ಜೀವನದ ನಿತ್ಯ ಕೊಡುವಂಥ ಬೆಲೆ ಆಗಿರುತ್ತೆ. ಈ ನಿತ್ಯ ನಾವು ಕೊಡುವಂಥ ಬೆಲೆ ಯಾತಕಪ್ಪ ಅಂದರೆ ಫೈನಲಿ ನಮಗೆಲ್ಲ ಬೇಕಾಗಿರೋದು ಫುಡ್, ಶೆಲ್ಟರ್, ಹೆಲ್ತ್ ಆ್ಯಂಡ್ ಹ್ಯಾಪಿನೆಸ್ ಫಾರ್ ಅ ಪೀಸ್ಫುಲ್ ಲೈಫ್. ಈ ಬೆಲೆಗಳನ್ನು ಸರಿಯಾದ ರೀತಿಯಲ್ಲಿ ಕೊಟ್ಟು ನಿಮ್ಮ ಜೀವನವನ್ನು ಪೀಸ್ಫುಲ್ ಆಗಿಟ್ಕೊಳ್ಳಿ ಅಂತ ನಾನು ಈ ವಿಡಿಯೋ ಮೂಲಕ ಹೇಳಲಿಕ್ಕೆ ಇಚ್ಛಿಸ್ತೀನಿ. ಸೊ ಹಾಗಾಗಿ ಆಲೋಚನೆ ಒಂದು ಸ್ವಲ್ಪ ಬದಲಾವಣೆ ಆಗಿದ್ದರೆ ಈ ಒಂದು ವಿಡಿಯೋ ಮೂಲಕ ಅದು ನನ್ನ ಸಕ್ಸಸ್ ಅಂತ ಹೇಳ್ತೀನಿ. ಯಾಕೆ ಅಂದರೆ ನಾವು ಬೆಲೆ ಅಂದ ತಕ್ಷಣ ಬರೀ ಹಣದ ರೂಪ ದೃಷ್ಟಿಕೋನದಲ್ಲಿ ಮಾತ್ರ ನೋಡಿರ್ತೀವಿ. ಆದರೆ ನಮ್ಮ ಶ್ರಮ, ನಾವು ತೋರುವ ಪ್ರೀತಿ, ನಾವು ಮಾಡುವ ತ್ಯಾಗ, ಇವೆಲ್ಲ ದೃಷ್ಟಿಕೋನದಲ್ಲಿ ಎಲ್ಲದಕ್ಕಿಂತ ಹೆಚ್ಚಿಗೆ ನೆಮ್ಮದಿ, ಈ ದೃಷ್ಟಿಕೋನದಲ್ಲಿ ನಾವು ಯಾವತ್ತೂ ನೋಡೇ ಇರಲ್ಲ. ಹಾಗಾಗಿ ನಾನು ಮೊದಲೇ ಹೇಳ್ದಂಗೆ ನಥಿಂಗ್ ಈಸ್ ಫ್ರೀ, ಯು ಹ್ಯಾವ್ ಟು ಪೇ ಪ್ರೈಸ್ ಫಾರ್ ಎವ್ರಿಥಿಂಗ್ ವಾಟ್ ಯು ಗೆಟ್ ಇನ್ ಲೈಫ್. ಈ ವಿಚಾರ ನಿಮ್ಗೆ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ಶೇರ್ ಮಾಡಿ, ಲೈಕ್ ಮಾಡಿ. ಹಾಗೆ ನಮಗೆ ಒಳ್ಳೆಯ ವಿಚಾರಗಳ ಅವಶ್ಯಕತೆ ಇದೆ, ಇದನ್ನು ನಿಮಗೆ ಗೊತ್ತಿರೋರಿಗೂ ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಆದರೂ ನಿಮ್ಗೆ ಅನಿಸಿದ್ದನ್ನೇ ನೀವು ಮಾಡ್ತೀರಾ. ನಿಮ್ಗೆ ಅನಿಸಿದ್ದನ್ನು ಮಾಡ್ತಾ ಇರಿ. ಮತ್ತೊಂದು ವಿಡಿಯೋ ಜೊತೆಗೆ ನಾನು ನಿಮ್ಮನ್ನೆಲ್ಲ ಭೇಟಿ ಆಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್. ಥ್ಯಾಂಕ್ ಯು. ನಮಸ್ತೆ.